ಒಂದು ಸೆಕೆಂಡ್ ಯೋಚನೆ ಮಾಡಿ. ನಿಮಗೆ ಯಾವತ್ತಾದರೂ ಹೀಗೆ ಅನಿಸಿದೆಯಾ, ಅಯ್ಯೋ ನಂಗೆ ಗೊತ್ತಿತ್ತು ಇದು ತಪ್ಪು ಆದರೂ ಮಾಡಿಬಿಟ್ಟೆ ಅಂತ? ಆ ಟೈಮ್ನಲ್ಲಿ ಒಂದು ಅಗೋಚರ ಶಕ್ತಿ ನಿಮ್ಮನ್ನು ಎಳ್ಕೊಂಡು ಹೋಯಿತು ಅಲ್ವಾ? ಅದು ಯಾವ ಶಕ್ತಿ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದ ಮಹಾಭಾರತ ಯುದ್ಧ ಭೂಮಿಯಲ್ಲಿ. ಇವತ್ತು ಆ ಸತ್ಯ ಒಂದು ಸಿಂಪಲ್ ಕಥೆ ಮೂಲಕ ತಿಳ್ಕೊಳ್ಳೋಣ. ಕಥೆನ ಕೊನೆಯವರೆಗೂ ಕೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಕಥೆ ನೋಡೋಣ ಬನ್ನಿ. ಇವನು ರಾಜಣ್ಣ, ಬೆಂಗಳೂರಿನ ಒಬ್ಬ ಸಾಮಾನ್ಯ IT ಕಂಪನಿ ಎಂಪ್ಲಾಯಿ. ಮನೇಲಿ ಅಪ್ಪ ಅಮ್ಮ ಹೆಂಡತಿ ಎಲ್ಲ ಇದ್ದರು, ಎಲ್ಲರೂ ಚೆನ್ನಾಗಿದ್ದರು. ರಾಜಣ್ಣ 6 ವರ್ಷದಿಂದ ಒಂದೇ ಕಂಪನಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಒಳ್ಳೆ ಮನುಷ್ಯ, ಯಾರಿಗೂ ತೊಂದರೆ ಕೊಡ್ತಿರಲಿಲ್ಲ. ದೇವರ ಫೋಟೋ ಮುಂದೆ ಒಂದು ಕ್ಷಣ ನಿಂತ್ಕೊಂಡು ಮನೆ ಬಿಡ್ತಿದ್ದ ಅಂಥವನು ರಾಜಣ್ಣ. ಆ ವರ್ಷ ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಬಿದ್ದಿತ್ತು. ರಾಜಣ್ಣ ಖಂಡಿತ ಅದು ನನ್ನ ಪ್ರಮೋಷನ್ ಅಂತ ಭಾವಿಸಿದ್ದ. ರಾತ್ರಿ ಕನಸಲ್ಲೂ ಆ ಕ್ಯಾಬಿನ್ ಕಾಣಿಸ್ತಿತ್ತು. ಆದರೆ ಒಂದು ದಿನ ಬೆಳಗ್ಗೆ ಕಂಪನಿ ಇಮೇಲ್ ಬಂತು. ಸೀನಿಯರ್ ಮ್ಯಾನೇಜರ್ ಆಗಿ ಸುರೇಶ್ ಹೆಸರು ಇತ್ತು. ಸುರೇಶ್ ಕೇವಲ 3 ವರ್ಷ ಕೆಲಸ ಮಾಡಿದ್ದ. ರಾಜಣ್ಣನ ಮನಸ್ಸು ಒಂದೇ ಸರಿ ಉರಿಯೋಕೆ ಶುರುವಾಯಿತು. ಅವನಿಗೇನು ಯೋಗ್ಯತೆ ಇದೆ? ಬಾಸ್ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ, ಅದಕ್ಕೆ ಕೊಟ್ರ? 6 ವರ್ಷ ಬೆಂಕಿ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಏನು ಸಿಕ್ತು? ಆಸೆ ಮತ್ತು ಕೋಪ ಎರಡೂ ಒಟ್ಟಿಗೆ ಅವನ ಮನಸ್ಸನ್ನು ಆಕ್ರಮಿಸಿಕೊಂಡವು. ರಾಜಣ್ಣ ಆ ದಿನ ಮನೆಗೆ ಬಂದ. ಊಟ ಮಾಡಲಿಲ್ಲ, ಮಾತಾಡಲಿಲ್ಲ. ರಾತ್ರಿ ಮನಸ್ಸು ಒಂದೇ ಯೋಚನೆ ಗಿರ್ಗಿರ ತಿರುಗ್ತಿತ್ತು. ಸುರೇಶ್ನ ಕಾನ್ಫಿಡೆನ್ಷಿಯಲ್ ಫೈಲ್ಸ್ ಅವನ ಕಾಂಪಿಟೇಟರ್ ಕಂಪನಿಗೆ ಲೀಕ್ ಮಾಡಿಬಿಟ್ರೆ ಅವನ ಕೆರಿಯರ್ ಮುಗ್ದೋಗುತ್ತೆ. ಆಮೇಲೆ ನನಗೆ ಆ ಪೋಸ್ಟ್ ಬರುತ್ತೆ ಅಂತ ಯೋಚನೆ ಮಾಡಿದ. ಗಮನಿಸಿ, ರಾಜಣ್ಣ ಒಳ್ಳೆ ಮನುಷ್ಯ. ಅವನ ಜ್ಞಾನ ಅವನಿಗೆ ಗೊತ್ತು ಇದು ತಪ್ಪು ಅಂತ. ಆದರೂ ಆಸೆ ಮತ್ತು ಕೋಪ ಅವನನ್ನು ಬಲವಾಗಿ ಎಳ್ಕೊಂತಿತ್ತು. ಹಾವು ಕಪ್ಪೆ ಎಳೆದ ಹಾಗೆ. ಇದೇ ಭಗವದ್ಗೀತೆ ಅಧ್ಯಾಯ 3:36 ಹೇಳುವಂತಹ ಬಲವಂತವಾಗಿ ತಳ್ಳಿದ ಹಾಗೆ ಅನ್ನುವಂಥ ಮಾತಿನ ಅರ್ಥ. ಆ ಶ್ಲೋಕ ಹೀಗಿದೆ: ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾಷ್ಣೇಯ ಬಲಾದಿವ ನಿಯೋಜಿತಃ. ರಾತ್ರಿ 12 ಗಂಟೆ. ರಾಜಣ್ಣ ಲ್ಯಾಪ್ಟಾಪ್ ಓಪನ್ ಮಾಡಿ ಫೈಲ್ಸ್ ಆಕ್ಸೆಸ್ ಮಾಡೋಕೆ ಶುರು ಮಾಡಿದ. ಅದೇ ಟೈಮಲ್ಲಿ ಫೋನ್ ರಿಂಗ್ ಆಯಿತು. ಊರಿಂದ ಅಪ್ಪ ಕಾಲ್ ಮಾಡಿದರು. ಅಪ್ಪ ಹೇಳಿದರು, ಮಗ, ನಾಳೆ ನಿಮ್ಮ ತಾತ ಮಾಡ್ತಿದ್ದಂಥ ಗೀತಾ ಪಾರಾಯಣ ಇದೆ, ನೀನು ಬರ್ತೀಯ ತಾನೆ? ತಾತ ಒಂದು ಮಾತು ಯಾವಾಗಲೂ ಹೇಳ್ತಿದ್ರು, ಕರ್ಮ ಮಾಡು ಮಗ, ಫಲ ದೇವ್ರು ಕೊಡ್ತಾನೆ, ನ್ಯಾಯ ಕರ್ಮ ಬಿಟ್ಟು ಹೋಗಬೇಡ ಅಂತ. ರಾಜಣ್ಣ ಆಗ ಲ್ಯಾಪ್ಟಾಪ್ ನೋಡ್ದ. ಮೌಸ್ ಕರ್ಸರ್ ಫೈಲ್ಸ್ ಮೇಲಿತ್ತು. ಕೈ ನಡ್ಗೋಕೆ ಶುರುವಾಯಿತು. ಕಣ್ಣಲ್ಲಿ ನೀರು ಬಂತು. ಅಪ್ಪ, ನಾನು ತಪ್ಪು ಮಾಡೋ ಹಂತಕ್ಕೆ ಬಂದಿದ್ದೆ, ನನ್ನ ಒಳ್ಳೆ ಮನಸ್ಸು ಎಲ್ಲಿ ಹೋಯಿತು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ದ. ಹಾಗೆ ಲ್ಯಾಪ್ಟಾಪ್ ಮುಚ್ಚಿಟ್ಟ. ಮಾರನೇ ದಿವಸ ತಾತನ ಹಳೆ ಗೀತೆ ಪುಸ್ತಕ ಸಿಕ್ತು. ಅಧ್ಯಾಯ 3 ಶ್ಲೋಕ 36 ಓದಿದ. ಅರ್ಜುನ ಕೇಳ್ತಾನೆ, ಕೃಷ್ಣ, ಮನುಷ್ಯನಿಗೆ ಇಷ್ಟ ಇಲ್ಲದೇ ಇದ್ರೂ ಯಾವ ಶಕ್ತಿ ಅವನನ್ನು ತಪ್ಪು ಮಾಡಿಸುತ್ತೆ ಅಂತ. ಇದಕ್ಕೆ ಕೃಷ್ಣ ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾನೆ. ಕಾಮ, ಕ್ರೋಧ ಇವುಗಳೇ ನಮ್ಮ ಶತ್ರುಗಳು ಅಂತ. ರಾಜಣ್ಣನಿಗೆ ಎಲ್ಲ ಅರ್ಥ ಆಯಿತು. ತನ್ನ ತಪ್ಪಲ್ಲ, ಆ ಪ್ರಮೋಷನ್ ಬೇಕು ಅನ್ನೋ ಆಸೆ ಮತ್ತು ಸಿಗಲಿಲ್ಲ ಅನ್ನೋ ಕೋಪ ಎರಡೂ ಸೇರಿ ಅವನನ್ನು ತಪ್ಪಿನ ಅಂಚಿಗೆ ತಳ್ತಾ ಇದ್ವು. ಅವನ ಜ್ಞಾನ ಇತ್ತು, ಆದರೆ ಕಾಮ ಮತ್ತು ಕ್ರೋಧ ಆ ಜ್ಞಾನವನ್ನು ಮುಚ್ಚಿಬಿಟ್ಟಿದ್ವು. ಆ ದಿನ ರಾಜಣ್ಣ ಒಂದು ನಿರ್ಧಾರ ಮಾಡ್ದ. ನಾನು ನನ್ನ ಕೆಲಸ ಮಾಡ್ತೀನಿ, ಯಾರ ಮೇಲೂ ಕೋಪ ಇಟ್ಕೋಬಾರ್ದು, ಫಲ ಕೃಷ್ಣ ಕೊಡ್ತಾನೆ ಅಂತ. 3 ತಿಂಗಳ ನಂತರ ಬೇರೆ ಪ್ರಾಜೆಕ್ಟ್ ಮೂಲಕ ರಾಜಣ್ಣನ ಕೆಲಸ ಕಂಪನಿ ಹೆಡ್ ಕ್ವಾರ್ಟರ್ಸ್ ಕಣ್ಣಿಗೆ ಬಿತ್ತು. ಅವನಿಗೆ ಬೇರೆ ವಿಭಾಗದ ಟೀಮ್ ಲೀಡ್ ಆಗುವಂಥ ಅವಕಾಶ ಬಂತು. ಅದಕ್ಕಿಂತ ಮುಖ್ಯವಾಗಿ ಮನಸ್ಸಲ್ಲಿ ಶಾಂತಿ ಇತ್ತು. ಕನ್ನಡಿ ನೋಡಿಕೊಂಡಾಗ ತನ್ನ ಮುಖ ನೋಡ್ಕೊಳ್ಳೋಕ್ಕೆ ಮರ್ಯಾದೆ ಇತ್ತು. ಸ್ನೇಹಿತರೆ, ರಾಜಣ್ಣ ಬೇರೆ ಯಾರೋ ಅಲ್ಲ, ಅದು ನಾವೇ. ಆಸೆ ನಮ್ಮ ಜ್ಞಾನವನ್ನು ಮುಚ್ಚಿಬಿಡುತ್ತೆ. ಬೇಕು ಅನ್ನೋ ಭಾವನೆ ಮನಸ್ಸನ್ನು ಕುರುಡು ಮಾಡುತ್ತೆ. ಆಸೆ ಪೂರ್ತಿ ಆಗಲಿಲ್ಲ ಅಂದರೆ ಕೋಪ ಬರುತ್ತೆ. ಆ ಕೋಪ ನಮ್ಮನ್ನು ತಪ್ಪಿನ ಕಡೆ ತಳ್ಳುತ್ತೆ. ಆಸೆ ಮತ್ತು ಕೋಪ ಗುರುತಿಸೋದು, ಅವನ್ನ ಮೀರೋದು, ಇದೇ ನಿಜವಾದ ಶಕ್ತಿ. ಕೃಷ್ಣ ಹೇಳ್ತಾನೆ, ಇದನ್ನು ಜ್ಞಾನದ ಮೂಲಕ ಗೆಲ್ಲಬಹುದು ಅಂತ.
ಹೇಗನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.